ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗಿದೆ ನೋಡ್ತಾ ಇದ್ದೀರಾ? ಇವತ್ತ ನಿಮ್ಮಿಂದ ನಮ್ಮ ಮನೆಯವರು ನಮ್ಮ ಮಕ್ಕಳ ಸಲುವಾಗಿ ಸುಜಾತಾದಿಂದ ನಾನು ಸ್ವಲ್ಪ ನಮ್ಮ ಅಮ್ಮನ ಎದುರಿಂದ ಹೊರಗೆ ಬಂದಿದ್ದೀನಿ. ಇವತ್ತ ಸ್ವಲ್ಪ ನಮ್ಮ ಮನೆಯವರ ಅಣ್ಣನ ಮಗಳು ಬರ್ತಾ ಇದ್ದಾಳೆ ಇವತ್ತ, ಧನಶ್ರೀ ಅಂತ ಹೇಳಿ. ಅವಳಿಗೆ ಇವ್ರ ಮನೆಯೊಳಗೆ ಇವರ ಆಫೀಸ್ ಒಳಗೆ ಟ್ರೈನಿಂಗ್ ಇದೆ, ಒಂದು 15 ದಿನ ಟ್ರೈನಿಂಗ್ ಇದೆ. ಅದಕ್ಕೆ ನಾನು ಅಂದೇರಿ ಕರ್ಕೊಂಡ್ ಬರೆಯಲ್ಲ ನೋಡುವಂಗಾಗೈತಿ. ಪಾಪ ಇಲ್ಲೇ ಬಂದಾಳ, ನನಗೂ ಭೇಟಿ ಆಗ್ಲಿ ಅಂತಂದ್ಮೇಲೆ ನಮ್ಮ ಮನೆಯವ್ರು ಅಂದ್ರು ಆಯ್ತು ಕರ್ಕೊಂಡ್ ಬರ್ತೀನಿ. ಅದಕ್ಕೆ ಅವಳು ಬರ್ತಾ ಇದ್ದಾಳೆ ಅಂದ್ಮೇಲೆ ಅವ್ಳು ಖುಷಿ ಸಲುವಾಗಿ ನಾನು ಇವತ್ತ ಈ ತರ ಎಲ್ಲ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ. ಮತ್ತೆ ಅವಳಿಗೆ ಏನೇನು ನಾನು ಸ್ವಲ್ಪ ಅಡಿಗೆ ಎಲ್ಲ ಮಾಡೋದಿದೆ, ನನಗೆ ಇನ್ನೂ ಬಹಳಷ್ಟು ಕೆಲಸ ಅದಾವ. ಶರಣ್ ಸಮೃದ್ಧಿ ಅವರು ಕಾಲೇಜ್ಗೆ ಹೋದ್ರು. ಇವತ್ತ ಶರಣ್ ಡೆಲಿವರಿ ಡ್ಯೂಟಿ ಅದ, ಅದಕ್ಕೆ ಅವನ ನೈಟ್ ಡ್ಯೂಟಿ ಅದ. ಇವತ್ತು ಬೆಳಿಗ್ಗೆ ಹೋದ ಅಂದ್ರೆ ಅವನು ನಾಳೆನೆ ಬರೋದ. ಅದಕ್ಕೆ ಇವತ್ತ ಶಿಫ್ಟ್ ಡ್ಯೂಟಿ ಅವಂದ. ಆಮೇಲೆ ಸಮೃದ್ಧಿ ಸಾಯಂಕಾಲ ಬರ್ತಾಳ. ಮತ್ತೆ ಇದು ವಿಡಿಯೋ ನಂದು ಈಗ ಸುಜಾತ ಮಾಡತ್ತಾಳ. ಪಾಪ ಎಲ್ಲ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದ ಸುಜಾತ ನಮ್ಗೆಲ್ಲ. ನಾನು ಅದ ಅಂದಿಮ್ಮ ಮತ್ತೆ ಆಂಟಿ ಕೋಡಿಲ್ ನಾ ಮಾಡ್ತೇನೆ ವಿಡಿಯೋ ಅಂತ ಅವಳ ತಗೊಂಡು ಅವಳು ಮಾಡ್ತಾ ಇದ್ದಾಳ. ಥ್ಯಾಂಕ್ ಯು ಸುಜಾತ ನಿನ್ಗ. ಆಮೇಲೆ ಮತ್ತೆ ನನ್ ಬಹಳಷ್ಟು ಕೆಲ್ಸಗಳನ್ನ ನಾನು ಮಾಡ್ಕೋತೇನೆ ಈಗ. ಪ್ರೇಮ್ಗಂದ್ ಪಿಕ್ಚರ್ ನೋಡ್ಕೊಂತ ನಾನು ನನ್ನ ಕೆಲಸ ಮಾಡ್ಕೋತಾ ಇದ್ದೀನಿ ನೋಡಿ. ಯಾಕಂದ್ರೆ ಮನೆ ಒಳಗೆ ನಮ್ಮ ಹೆಂಗಾದ್ರೂ ಮಾಡ್ಕೊಂಡು ನಾವು ನಮ್ಮ ಕೆಲಸ ಮಾಡ್ಕೋತ ಇಷ್ಟೆಲ್ಲ ಅನುಕೂಲ ಇದೆ. ಮನೆ ಒಳಗೆ ಇಂಟರ್ನೆಟ್ ಇದೆ, ಆಮೇಲೆ ಮೊಬೈಲ್ ಒಳಗೆ ಇಂಟರ್ನೆಟ್ ಅದ, ಆಮೇಲೆ ಇದು ಎಲ್ಲ ಜಿಯೋದಿಂದ ತಗೊಂಡಿದಾರ ಇಂಟರ್ನೆಟ್. ಮತ್ತು ಪಿಕ್ಚರ್ ನೋಡ್ಕೋತ ಯಾಕೆ ಕೆಲಸ ಮಾಡಬಾರ್ದು ಅಂತ ನಂಗೆ ಇಷ್ಟು ದಿನ ನಾನು ಪಿಕ್ಚರ್ ನೋಡಿರ್ಲಿಲ್ಲ. ಭಾಳಷ್ಟು ಪಿಕ್ಚರ್ಗಳು ಅದಾವ. ನನಗೆ ಯಾಕೇನೋ ಸೀರಿಯಲ್ ಒಂದು ನೋಡಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ಸೀರಿಯಲ್ ಏನ್ ಮಾಡ್ತಾ ಇದಾರೆ ಈಗ ಎಲ್ಲರೂ ಜನ ಸೀರಿಯಲ್ ನೋಡಿ ಏನ್ ಮಾಡ್ತಾ ಇದಾರೆ, ತಮ್ಮ ಜೀವನ ಒಳಗ ಅದೇ ರೀತಿ ಅವರು ಅಂದ್ರ ಆ ರೀತಿನ ಯೋಚನೆ ಮಾಡ್ಕೊಂತ ಅದೇ ರೀತಿ ಅದೇ ರೀತಿ ಮಾಡ್ತಾ ಇದಾರ. ಆಮೇಲೆ ಸೀರಿಯಲ್ ನೋಡೋ ತನಕ ಅವರಿಗೆ ಇವತ್ತು ಏನಾಗ್ತದಪ್ಪ, ನಾಳೆ ಏನಾಗ್ತದಪ್ಪ, ನಾಡಿದ್ದು ಏನಾಗ್ತದಪ್ಪ ಅಂತ ಅವರಿಗೆ ಸೀರಿಯಲ್ ಮುಗಿಯೋ ಮಠ ಸಣ್ಣವರಿಂದ ಹಿಡ್ಕೊಂಡು ವಯಸ್ಸಾಗಿದ್ದವ್ರ ತನಕ ಸೀರಿಯಲ್ ನೋಡೋ ತನಕ ಅವ್ರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಬಂದ ತಕ್ಷಣ ಏನಂತಾರೆ, ನಾನು ನಿನ್ನೆ ಆ ಸೀರಿಯಲ್ ನೋಡಿಲ್ಲ, ಹಚ್ಕೊಡ್ತೀನಿ ನೋಡಿ ನಾನು ನೋಡ್ತೀನಿ ಅಂತಾರೆ. ನಾನು ಯಾಕೋ ಗೊತ್ತಿಲ್ಲ, ನಾನು ಸೀರಿಯಲ್ದ ಇಟ್ಕೊಂಡೇನೆ ಇಲ್ಲ. ನನಗೆ ಅಂದ್ರೆ ಸೀರಿಯಲ್ ನೋಡಬೇಕು, ಅದನ್ನ ನೋಡಿದ್ರೇನೆ ಇದಾಗ್ತದ ಅಂತ ಹೇಳಿ ನನಗೆ ಅದು ಮೊದ್ಲಿಂದನೂ ಯಾಕೋ ಬಂದೇನೆ ಇಲ್ಲದ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಈಗ, ಒಂದೊಂದು ನನಗೆ ಯಾವ್ದಾವ್ದು ಫಿಲ್ಮ್ ಅದಾವಲ್ಲ, ಫಿಲ್ಮ್ಗಳು ಅಂದ್ರೆ ನಂಗೆ ಇಷ್ಟ ಅದಾವಲ್ಲ. ನಂಗೆ ಮಾಧುರಿ ದೀಕ್ಷಿತ್ ಮ್ಯಾಮ್ ಅಂದ್ರೆ ನನಗೆ ಭಾಳ ಇಷ್ಟ. ಅವ್ರ ಪಿಕ್ಚರ್ ಇರಲಿ, ಅವ್ರು ಮಾಡೋದಿರಲಿ, ಅವ್ರ ಹಾಕೊಳ್ಳೋ ಬಟ್ಟೆ ಇರಲಿ, ಆಮೇಲೆ ಅವ್ರ ಆ್ಯಕ್ಟಿಂಗ್ ಇರಲಿ, ನನಗೆ ಭಾಳ ಇಷ್ಟ ಆಗ್ತದ ಹಿಂದಿ ಒಳಗೆ. ನಾನು ಅದಕ್ಕೆ ಅವ್ರ ಪಿಕ್ಚರ್ ನೋಡ್ಕೊತ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ದೇವರಿಗೆ ಹೂ ಎಲ್ಲ ಹಾಕಿದ್ದೀನಿ, ಕಾಣಿಸ್ತಾ ಇರ್ಬೇಕು ನಿಮ್ಗೆ. ಆಮೇಲೆ ಇವತ್ತು ದೇವ್ರ ಪೂಜೆನೂ ಎಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಧನಶ್ರೀ ಇವತ್ತು ಬರ್ತಾ ಇದ್ದಾಳೆ. ನನಗೆ ಅವಳು ಏನೋ ಬರ್ತಾ ಇದ್ದಾಳೆ ಅಂದಮೇಲೆ ಏನೋ ಖುಷಿ. ಅವಳು ಬರ್ತಾ ಇದ್ದಾಳಪ್ಪ, ಯಾವಾಗ ಬರ್ತಾಳೆ, ಯಾವಾಗ ಭೇಟಿ ಆಗ್ತೇನೆ ಅನ್ನೋ ಒಂದು ಖುಷಿ ಅವಳಿಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಗಡ್ಬಡಿ ಆಯ್ತು. ಅವರು ಬೇಗ 7 ಗಂಟೆಗೆ, ಪಾಪ ಅವರು ಆದ್ರೆ ಏನು ಮಾಡಲಿ, 7 ಗಂಟೆಗೆ ರೆಡಿ ಆಗ್ತಾರೆ, ಬೇಗ ಹೋಗ್ತಾರೆ, ಡಬ್ಬ ಕಟ್ಕೋತಾರೆ. ಯಾಕಂತಂದ್ರೆ ಒಂದಾದ್ಮೇಲೆ ಒಂದು ನಮ್ಮ ಮನೆಯವ್ರದ್ದು ಕೆಲಸ. ಆಮೇಲೆ ನಮ್ಮ ಮನೆ ದೇವರು ಸದಾ ನಿಮಗೆ ಆರೋಗ್ಯವಾಗಿ ಆಮೇಲೆ ಖುಷಿಯಾಗಿಡ್ಲಿ ಅಂತ ಹೇಳಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊತೀನಿ. ಆಮೇಲೆ ಮತ್ತೆ ನನ್ನ ಇನ್ನೂ ಭಾಳಷ್ಟು ಕೆಲಸ ಅದಾವ. ಏನಾದರೂ ಧನಶ್ರೀಗೆ ಮಾಡೋಣ ಸ್ಪೆಷಲ್ ಏನಾದರೂ ಅಂತ ತಿನ್ಲಿಕ್ಕೆ, ನೋಡೋಣ ಏನು ಮಾಡಲಿ ಅಂತ ಇದ್ದೀನಿ. ಅದಕ್ಕೆ ಅವಳಿಗೆ ಏನಾದರೂ ಮಾಡಿಕೊಡ್ತೀನಿ ತಿನ್ಲಿಕ್ಕೆ. ಮತ್ತು ಸ್ವಲ್ಪ ನನ್ನ ಕೆಲಸನೂ ಅದಾವ, ಮತ್ತು ಮಾಡೋದು ಅದು ಇದು ಇರ್ತದೆ. ಆಮೇಲೆ ಇವತ್ತು ನಾನು ಇಲ್ಲಿ ನೋಡಿ ಇವತ್ತು ನಾನು ಹಸಿರು ಬಳೆ ಹಾಕೊಂಡು, ಎಷ್ಟೊಂದು ಬಳೆಗಳು ಅದಾವ, ಏನು ಮಾಡೋದು ಹೇಳಿ. ಎಲ್ಲ ಬಳೆಗಳು ಎಷ್ಟೊಂದಕ್ಕೆ ಎಲ್ಲ ವೆರೈಟಿ ಬಳೆ ತೊಗೊಂಡಿದ್ದೀನಿ. ಆಮೇಲೆ ಎಷ್ಟೊಂದು ವೆರೈಟಿ ಎಲ್ಲ ಬಟ್ಟೆಗಳು ಅದಾವ, ಎಷ್ಟೊಂದು ಅದಾವ. ಏನು ಮಾಡೋದು, ಅದು ಎಲ್ಲ ಇಟ್ಟು ಹಂಗೆ ಹಾಕೊಳ್ಳೋದಲ್ಲ. ಇವತ್ತಿನ ದಿನ ಸಂಗೀತಳ ದಿನ ಇದೆ, ನಾಳೆದು ಗೊತ್ತಿಲ್ಲ ಅಂತ ನಿಮಗೆ ಹೇಳಿಬಿಟ್ಟಿದ್ದೀನಿ ನಾನು. ಆಮೇಲೆ ನಮ್ಮ ಮನೆಯವರು ವಿಡಿಯೋ ನೋಡ್ತಾರಲ್ಲ, ಅವರು ಬಹಳ ಖುಷಿ ಪಡ್ತಿರ್ತಾರೆ ನೋಡಿ. ನಮ್ಮ ಮನೆಯವರು ಆಫೀಸ್ಗೆ ಹೋದ್ಮೇಲೆ ನೋಡ್ತಾರೆ. ಅವ್ರು ಬೆಳಿಗ್ಗೆ 8 ಗಂಟೆಗೆ ತಿಂಡಿ ಮಾಡ್ತಾ ಇರ್ತಾರಲ್ಲ, ಡಬ್ಬ ಕಟ್ಕೊಟ್ಟಿರ್ತೀನಿ, ಅವಾಗ ಅಲ್ಲಿ ವಿಡಿಯೋ ಬಂದಿರ್ತದೆ ನೋಡ್ತಾರ. ಮತ್ತು ನನಗೆ ಬಂದು ಹೇಳ್ತಾ ಇದ್ರು, ಮತ್ತು ಎಷ್ಟು ಒಳ್ಳೇದು ಮಾತಾಡಿದಾರೆ ನೋಡು ಅಂತ ಹೇಳಿ. ಆಮೇಲೆ ಯಾರೇ ಅವರು ಅಂತಂದ್ರೆ ಸಂಗೀತಳ ಪ್ರಪಂಚ ಅದಾರಲ್ಲ ಅವ್ರ ಅಂತ ಹೇಳಿ ಅಂತ ಇದ್ದಾರೆ. ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಏನು
ಏನು ಹೇಳೋದೇ ಇಲ್ಲ ಬಿಡಿ. ನಾನು ಮಾತಾಡ್ಸ್ಕೊಂಡು ಕುಂತೆ ಅಂತಂದರೆ ನಿಮ್ಮ ಜೊತೆ ಹೆಂಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಅದಕ್ಕೆ ನನಗೀಗ ಸ್ವಲ್ಪ ಕೆಲಸಗಳು ಮಾಡೋದವ. ಆಮೇಲೆ ನಾ ಇವತ್ತು ಏನೇನು ಅಡುಗೆ ಮಾಡಿದ್ದೀನಲ್ಲ, ಇವತ್ತು ನಿಮ್ಗೆ ತೋರಿಸ್ತೀನಿ ಏನೇನೇನು ಮಾಡಿಟ್ಟಿದ್ದೀನಿ ಹೇಳಿ. ಏನು ಹೋಗಿ ನಾನ್ ವೆಜ್ ಅದು ತೊಗೊಂಬರೋಣ ಅಂತ ಇದ್ವಿ. ಮತ್ತು ಈಗ ಇವರು ಆಫೀಸ್ಗೆ ಕೂತಾರ. ಮತ್ತೀಗ ಯಾರು ತೊಗೊಂಡ್ಬರೋರು. ಆಮೇಲೆ ಅದ್ರ ಸಲುವಾಗಿ ಏನಾದರೂ ಬೇರೆನೇ ಎಗ್ ಸಾರು ಅದು ಇದು ಮಾಡೋಣ ಅಂತ ಹೇಳಿ ಎಗ್ ಬಾಯ್ಲ್ ಮಾಡಿದ್ದೀನಿ. ಆಮೇಲೆ ಚಪಾತಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ ನಾನು. ನೋಡ್ರಿ ಇಲ್ಲಿ ನೋಡಿ, ಎಲ್ಲರೂ ತಿಂಡಿ ಮಾಡಿ ಎಲ್ಲರೂ ತಿಂಡಿಯಾಗಿ ಈಗ ಮಧ್ಯಾಹ್ನ ಊಟಕ್ಕೆ ನಮಗೆ ಚಪಾತಿ ಎಲ್ಲ ಇದೆ ಇಲ್ಲಿ. ಆಮೇಲೆ ಮತ್ತೆಲ್ಲ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ತಿನ್ನಾಕು ಅದು ಇದು ಇದೆ. ಆಮೇಲೆ ಇಲ್ಲೆಲ್ಲ ಇಲ್ಲಿ ನೋಡಿ ಇದು ಹೀರೆಕಾಯಿ ಬೇಳೆ ಹಾಕಿ ಇದು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಇಲ್ಲಿದೆ ನೋಡಿ ಹೀರೆಕಾಯಿ ಪಲ್ಯ. ಆಮೇಲೆ ಇಲ್ಲಿ ಮೊಟ್ಟೆ ಎಲ್ಲ ಬಾಯ್ಲ್ ಮಾಡಿ ಮೊಟ್ಟೆ ಇಟ್ಟಿದ್ದೀನಿ. ಇದೆಲ್ಲ ಈಗ ಬಾಯ್ಲ್ ಆಗಿದಾವ. ಇದ್ರ ನನಗೆ ಸಾರು ಮಾಡೋದಿದೆ. ಆಮೇಲೆ ಮತ್ತೇನು ಮಾಡಿದ್ದೀನಿ ನೋಡಿ, ಇಲ್ಲಿ ಈರುಳ್ಳಿ ಪಲ್ಯ ಎಲ್ಲ ನಮ್ಮ ಮನೆಯವರೆಲ್ಲ ತರಕಾರಿ ತೊಗೊಂಬಂದಿದ್ರಲ್ಲ, ಅದ್ರೊಳಗಿಂದ ಈರುಳ್ಳಿ ಪಲ್ಯ ಮಾಡಿ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಏನಾದರೂ ಮಾಡೋದು, ಸ್ವೀಟ್ ಮಾಡೋಣ ಏನಾದರೂ ಅಂತ ಇದ್ದೀನಿ. ನೋಡೋಣ ಏನು ಸ್ವೀಟ್ ಮಾಡೋದು. ಇಲ್ಲಿ ನಮ್ಮ ಅನ್ನ ರೆಡಿ ಅದ, ಅನ್ನನೂ ಇಲ್ಲಿ ಮಾಡಿಟ್ಟಿದ್ದೀನಿ. ಸಾರು ಸ್ವಲ್ಪ ಮಾಡೋದದ. ಒಂದು ಸ್ವಲ್ಪ ಕೆಲಸ ಅದಾವ ಈಗ. ಆಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನನ್ನ ಜೀವನ ಒಳಗೆ ನಾನು ಕಲ್ತಾ ಬಿಟ್ಟಿದ್ದೀನಿ, ಬೇರೆದವ್ರ ಸಲುವಾಗಿ ನಾವು ಬದುಕೋದು ಬೇಡ, ನಮ್ಮ ಸಲುವಾಗಿ ನಾವು ಬದುಕೋನು. ಯಾಕಂದ್ರೆ ಹೆಂಗೆ ಮಾಡಿದ್ರು ಸಹಿತ ಜನ ಹೆಸರು ಇಡತಾರ. ಅದಕ್ಕೆ ಏನು ನೀವು ಹಿಂಗೆ ಮಾಡಿದ್ರು ಅಂತಾರ, ಹಂಗೆ ಮಾಡಿದ್ರು ಅಂತಾರೆ. ಯಾವ ರೀತಿ ಅಂತಾರಲ್ಲ ಅಣ್ರಿ ಅಂತ ಅನ್ನೋದು ಅವರಿಗೆ ನಮ್ಮ ಕೆಲಸ ನಾವು ಮಾಡೋದು ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಭಾಳ ಇರ್ತದ. ಯಾಕಂದ್ರೆ ಎಲ್ಲ ನಾವು ಪ್ರತಿಯೊಂದು ಒಂದು ಮನೆ ಒಂದು ಕುಟುಂಬ ನಿಭಾಯಿಸೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಆ ಕರ್ತವ್ಯನ ನನ್ನ ಮನೆ, ನನ್ನ ಮಕ್ಕಳು, ನಮ್ಮ ಮನೆಯವರು, ಬಂಧು ಬಳಗ ಎಲ್ಲ ಬಂದವ್ರದ ನಾನು ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ ಅನ್ನೋ ನನಗೆ ಖುಷಿ ಅದ. ಅದಕ್ಕೆ ನಾನು ಎಲ್ಲ ಖುಷಿಯಾಗಿ ಎಲ್ಲ ನಿಭಾಯಿಸ್ತಾ ಇದ್ದೀನಿ, ಖುಷಿಯಾಗಿ ಎಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಯಾರು ಏನಂದ್ರು ಸಹಿತ ನಮ್ಮಮ್ಮ ಯಾವಾಗಲೂ ಅದೇ ಯೋಚನೆ ಮಾಡ್ತಿದ್ಳು. ಯಾರಾದರೂ ಏನಾದರೂ ಅಂದರೆ ನಮ್ಮಮ್ಮ ಯಾವಾಗಲೂ ತಲೆ ಒಳಗೆ ಹಾಕೊಂಡು ಕೊಡ್ತಿದ್ಲು. ನಾನು ಆ ರೀತಿ ಆಗಲ್ಲ, ನಾನು ಆ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ, ನಾನು ಆಗೋದು ಇಲ್ಲ. ಯಾಕಂದ್ರೆ ನಮ್ಮಮ್ಮನ ಭಾಳ ಹೇಳ್ತಿದ್ದೆ, ಅಮ್ಮ ಯಾರ ಬಗ್ಗೆನೂ ಯೋಚನೆ ಮಾಡಕ್ ಹೋಗ್ಬೇಡ, ನೀ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಇದು ಮಾಡ್ಕೊಳಕ್ ಹೋಗ್ಬೇಡ ಅಂತಂದ್ರು ನಮ್ಮಮ್ಮ ಕೇಳ್ತಿರ್ಲಿಲ್ಲ. ಅದೇ ಯೋಚನೆ ಒಳಗೆ ಯಾವಾಗ್ಲೂ ಕುತ್ಕೊಂಡು ಅವಳು ಏನೋ ರೆಡಿ ಏನ್ ಮಾಡ್ಬೇಕಾದ್ರು ಅವಳು ಮಾತಾಡಿದ್ದು ಅದು ಇದು ಅವಳು ಯೋಚನೆ ನಾವು ಎಷ್ಟು ಹೇಳಿದ್ರು ಅವಳಿಗೆ ತಿಳಿಲೇ ಇಲ್ಲ. ಅವಳ ಆರೋಗ್ಯದ ಮೇಲೆ ಅದೆಲ್ಲ ಪರಿಣಾಮ ಆಯ್ತು. ನಾವ್ ಯಾಕ್ರಿ ಹಂಗೆಲ್ಲ ಯೋಚನೆ ಮಾಡ್ಕೊತ ಕೊಡ್ರೋದು? ನಮಗೆ ಯಾಕೆ ಬೇಕಾಗಿದೆ? ಇವತ್ತು ಹಿಂಗದ, ನಾಡೇದ್ ನಮಗ್ ಗೊತ್ತಿಲ್ಲ, ನಾಡಿದ್ದದ್ ನಮಗ್ ಗೊತ್ತಿಲ್ಲ. ಇವತ್ತಿನ ಕ್ಷಣ, ಇವತ್ತಿನ ದಿನ ನಮ್ದಿದೆ. ಖುಷಿ ಪಡೋಣ, ಎಂಜಾಯ್ ಮಾಡೋಣ. ಯಾರ ಸಲುವಾಗಿ ನಾವು ಬದುಕ್ತಾ ಇಲ್ಲ, ನಮ್ಮ ಸಲುವಾಗಿ ನಾವು ಬದುಕ್ತಾ ಇದೀವಿ. ಮತ್ತೆ ಬದುಕಿ ತೋರಿಸ್ತೀವಿ, ನಾವು ಖುಷಿಯಿಂದ ಇರ್ತೀವಿ. ಯಾಕಂದ್ರ ನಂದು ಅದೊಂದು ಇದೇ ಇದೆ, ನಾನು ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು, ಪ್ರೀತಿಯಿಂದ ಇರ್ಬೇಕು. ನನ್ನ ಜೊತೆ ಯಾರು ಇರ್ತಾರಲ್ಲ ಅವ್ರಿಗೂ ನಗಿಸ್ತಾ ಇರ್ಬೇಕು ಅಂತ ಹೇಳಿ. ನನ್ನ ನೋವಿದೆಯಲ್ಲ ಅದು ಒಳಗೆ ಇರ್ತದ. ಅದು ನಿಮ್ ಕಡೆ ಹಂಗ ಬಹಳ ಹಿಂಗ ಇಲ್ಲಿವರೆಗೂ ಬಂತಂದ್ರೆ ಹೇಳ್ಕೊತೀನ, ಕರೆ ಏನ್ ಮಾಡಕ್ಕಾಗಲ್ಲ. ನಮ್ಮ ಅಮ್ಮ ಅಪ್ಪ ನಮಗೆ ಯಾವ ರೀತಿ ಕಲಿಸಿದಾರಲ್ಲ ಆ ರೀತಿ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದ ಪಾಠ ಪ್ರತಿಯೊಂದು ನಾವು ಕಲಿತ ನಮ್ಮ ಜೀವನ ಒಳಗ ಖುಷಿಯಿಂದ ಯಾವ ರೀತಿ ಇರೋದಂತ ಹೇಳಿ ನಾನು ನಿಜವಾಗ್ಲೂ ನನ್ನ ಕೈಲಿ ಎಷ್ಟು ಆಗ್ತದಲ್ಲ ಅಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾವುದು ಆಗೋದ ನಿಲ್ಲಲ್ಲ, ಅದಕ್ಕೆ ನಿಲ್ಸಾಕ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ನಮ್ಮ ಕೈ ಒಳಗೆ ಇರೋದಷ್ಟೇ ನಾವು ಮಾಡಬೇಕು. ಅದಕ್ಕೆ ನಾನೀಗ ನನ್ನ ಮಾತು ಮುಗಿಸ್ತೀನಿ. ಎಷ್ಟಂತ ನಿಮ್ ಜೊತೆ ಮಾತಾಡ್ತೀನಿ, ಎಷ್ಟಂತ ಹೇಳ್ತೀನಿ. ಈ ಮೊಬೈಲ್ ಸ್ಟಾರ್ಟ್ ಆದ್ರೆ ಹಂಗ ಶುರುಡ ನೋಡಿ. ಯಾಕಂದ್ರೆ ನಮ್ಮ ಮನೆಯವರು ಆಫೀಸ್ಗೆ ಹೋಗಿರ್ತಾರ, ಮಕ್ಕಳು ಎಲ್ಲ ಹೋಗಿರ್ತಾರ. ಮಾತಾಡಕ್ ನನಗೆ ನೀವಿದ್ದೀರಾ, ನಾನು ನಿಮ್ ಜೊತೆ ಮಾತಾಡ್ತೀನಿ. ಯಾಕಂತಂದ್ರ ಈಗ ಹೊರಗಂತೂ ಇಷ್ಟು ಚೆನ್ನಾಗಿ ಬಿಸಿಲು ಬಿದ್ದಿದೆ, ಮಸ್ತ್ ಅಂದ್ರೆ ಮಸ್ತ್ ಬಿಸಿಲಿದೆ. ಎಲ್ಲ ನೆನಪುಗಳು ಬಹಳಷ್ಟು ಬರ್ತಾವ. ನಮ್ಮಮ್ಮಗೂ ಡಾಕ್ಟರ್ ಎಲ್ಲ ಹೇಳಿದ್ರು, ಮತ್ತೆ ನೀವು ಬಿಸಿಲಾಗ 1 ಗಂಟೆ ಬಿಸಿಲಾಗ ಕೂತ್ಕೋಬೇಕು, 10 ಗಂಟೆ ಬಿಸಿಲಾಗ ಕೂತ್ಕೋಬೇಕು ಅಂತ ಹಿಂಗೆಲ್ಲ ನಮ್ಮಮ್ಮಾಗ ಹೇಳ್ತಾ ಇದ್ರು. ನಮ್ಮಮ್ಮಾಗ ಅದು ಯಾವುದೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾವುದೋ ಆಕೆ ಮಾಡಲಿಲ್ಲನು. ಒಂದಿನ ಮಾಡೋಳು ಮತ್ತೆ ಬಿಟ್ಬಿಡೋಳು, ಆ ರೀತಿ ಮಾಡಿದ್ಲು. ಅದೆಲ್ಲ ನೋಡಿದ್ರೆ ನೆನಪುಗಳು ಬರ್ತಾನೆ ಇರ್ತಾವಪ್ಪ. ಆ ನೆನಪುಗಳ ಜೊತೆನೆ ನಾವು
ಖುಷಿಯಿಂದ ಇರೋಣ. ಯಾಕಂದ್ರೆ ನಾನ್ ಬೇಜಾರ್ ಮಾಡ್ಕೊಂಡ್ರೆ ಆ ತಾಯಿ ಕರಳ ಬೇಜಾರ್ ಮಾಡ್ಕೋತದ. ಆ ತಾಯಿ ಸಲುವಾಗಿ ನಾವು ಖುಷಿಯಿಂದ ಇರ್ಬೇಕು, ನಗ್ನಗ್ತಾ ಇರ್ಬೇಕು. ನಮ್ಮಮ್ಮ ಹೇಳಿದಾಳ, ನಮಗದ ಹೇಳ್ಕೊಟ್ಟಿದಾಳ, ನೀವ ನಕ್ಕೋತ್ ಮಾಡ್ಕೋತ ನೀವು ಖುಷಿಯಿಂದ ಪ್ರೀತಿಯಿಂದ ಇರ್ರಿ. ನೀವು ಬೇಜಾರ್ ಮಾಡ್ಕೊಂಡ ಕುಂತ್ರಿ ಅಂದ್ರ ನಮಗ ಬೇಜಾರಾಗ್ತದ ಅಂತ ಹೇಳಿ. ಯಾಕಂದ್ರೆ ನಾನು ಯಾವ ರೀತಿ ರೆಡಿ ಆಗ್ತೀನಲ್ಲ, ನಾನು ಯಾವ ರೀತಿ ಬಟ್ಟೆ ಹಾಕೋತೀನಲ್ಲ, ನಮ್ಮಮ್ಮ ಬಹಳ ಅಂದ್ರೆ ಬಹಳ ಖುಷಿ ಆಗೋದು ನಂಗೆ ನೋಡಿದ್ಮೇಲೆ. ಇವತ್ತು ಯಾವ ಬಟ್ಟೆ ಹಾಕೊಂಡಿದ್ದಾಳೆ, ಇವತ್ತು ಹೆಂಗ್ ರೆಡಿ ಆಗಿದ್ದಾಳೆ, ಇವತ್ತು ಏನ್ ಹೆಂಗೆ ಮಾಡ್ತಾ ಇದ್ದಾಳೆ, ಏನ್ ಅಡಿಗೆ ಮಾಡ್ತಾ ಇದ್ದಾಳೆ, ಹೆಂಗಿರ್ತಾಳೆ ಇಷ್ಟು ಖುಷಿಯಿಂದ. ನನ್ನ ಮಗಳದ ಅವಳ ಮನೆಗೆ ಬರ್ರಿ ನೀವು ನೋಡ್ರಿ ಹೆಂಗ್ ಮಾಡ್ತಾಳೆ ನನ್ನ ಮಗಳಂತ ನಮ್ಮಮ್ಮ ಎಷ್ಟು ಖುಷಿಯಿಂದ ಹೇಳ್ಕೊತಿದ್ರು. ಮತ್ ಹಿಂಗ ಹೇಳ್ಕೊತ ನಮ್ಮ ಅಮ್ಮನ ಕಡೆನೇ ಮತ್ತೆ ಹೋಗಿದ್ದೀನಿ ನೋಡಿ ನಾನು. ಸಾಕೀಗ ಎಷ್ಟು ಮಾತಾಡಿದ್ರು ಕಮ್ಮಿನ. ಈಗ ಮತ್ತ ಮಾತಾಡ್ಕೋತ ಈಗ ಆಡ್ಕೋತ ಕುಡ್ರೋದ್ ಬೇಡ. ಯಾಕಂದ್ರ ಮತ್ ಕೆಲ್ಸಗಳಿದಾವ್ ನನಗ. ಮತ್ ಈಗ ಮೂಡು ಇದ್ ಮಾಡ್ಕೊಂಡೆ ಅಂತಂದ್ರ ಮತ್ ಮುಂದಿನ ಕೆಲ್ಸ ಆಗಲ್ಲ. ನಿಮ್ ಜೊತೆ ಇಷ್ಟ ಮಾತಾಡಿದೀನಲ್ಲ, ನನ್ನ ಮನಸ್ಸು ಪೂರ್ತಿ ಹಗರಾಗದ. ಎಲ್ಲಾ ಅಮ್ಮಂದಿರೇ, ನೀವು ನನ್ನ ಜೊತೆ ಇರ್ಬೇಕಾದ್ರ ನಾನ್ ಯಾಕೆ ಬೇಜಾರ್ ಮಾಡ್ಕೋಬೇಕ್ರಿಪ್ಪ. ನೋಡಿದ್ರ ನನ್ನ ಖುಷಿ ಇದ್ರೋಗಿದೆ ನೋಡಿ. ಯಾಕಂದ್ರೆ ಮಕ್ಕಳ ಹೇಳೋಕಿಂತ ಮೊದ್ಲ ಕೊಡ್ತಾರಲ್ಲ, ಆ ತಾಯಿ ಎಷ್ಟು ಲಕ್ಕಿ ಇರ್ಬೇಕಲ್ಲ. ಎಷ್ಟು ಪ್ರೀತಿ ಮಾಡ್ತಾರಲ್ಲ. ಯಾಕಂದ್ರ ನನಗ್ ಬೇಕಪ್ಪ ಅಂತ ನಾನ್ ಕೇಳೇನೂ ಇಲ್ಲ. ಕೇಳೋಕಿಂತ ಮೊದ್ಲ ಅವರೇ ಆರ್ಡರ್ ಮಾಡಿ ಅವರೇ ನನ್ನ ಮೊಬೈಲ್ ಕವರ್ ಹಾಕಿದಾರೆ ಅಂತಂದ್ರೆ ನಿಜವಾಗ್ಲೂ ಲಕ್ಕಿ ಅಂದ್ರೆ ಲಕ್ಕಿ ತಾಯಿ ಇದ್ದೀನಿ, ಲಕ್ಕಿ ಅಮ್ಮ ಇದ್ದೀನಿ. ನಾನ್ ಪಟ್ಟಿದ ಕಷ್ಟಗ ನನಗೀಗ ಅದು ಫಲ ಸಿಗ್ತಾನೆ ಇದೆ. ಮತ್ತು ಹಂಗ ಸಿಕ್ಕೋತಾ ಹೋಗ್ತದ. ನನ್ನ ಮಕ್ಕಳು ನನಗೇನು ಕಮ್ಮಿ ಮಾಡಲ್ಲ, ನನಗೆಲ್ಲ ಸಿಗ್ತದಂತ ನನಗೆ ಭರವಸೆ ಇದೆ. ಈಗ ಮತ್ ಮುಗಿಸ್ತೀನಿ, ಮತ್ ಮಾತಾಡ್ಕೋತ ಕೊಡ್ರೋದ. ಇಲ್ಲಿ ನೋಡಿ ನನ್ನ ಅಡಿಗೆ ರೆಡಿ ಆಯ್ತು. ಈಗ ಇವ್ರು ಫೋನ್ ಮಾಡಿದ್ರು, ಮತ್ತೆ ಬರ್ತಾ ಇದಾರ ಧನಶ್ರೀ ಫ್ರೆಂಡ್ ಬರ್ತಾ ಇದಾರಂತ ಇಬ್ರು. ಅವ್ರಿಗೆ ಕರ್ಕೊಂಬರ್ತಾರಂತ. ಅವರು ಟ್ರೈನಿಂಗ್ ಬಂದಾರಲ್ಲಿ, ಅದಕ್ಕೆ ಕರ್ಕೊಂಬರ್ತಾರಂತ. ಮತ್ ನಾ ಪಟ ಗಡ್ಬಡಿ ಫೋನ್ ಬರ್ತಾ ಇದಾವ. ಹಂಗ ಮತ್ ಮಾತಾಡ್ತಾ ಇದೀನಿ ಫೋನ್ ಮಾಡ್ಕೋತ. ಮಾಡಿದೀನಿ, ಏನೇನ್ ಮಾಡಿದೀನಿ ನೋಡಿ ತೋರಿಸ್ತೀನಿ ನಿಮ್ಗೆ. ಪಟ ಸೌತೆಗೆ ಕಟ್ ಮಾಡಿಟ್ಟೆ. ಆಮೇಲೆ ನಿಮ್ಗೆ ಹೇಳಿದ್ದೆ ಅಲ್ಲ, ನಾನು ಮೊಟ್ಟೆ ಬಾಯ್ಲ್ ಮಾಡಿಟ್ಟಿದ್ದೀನಿ ಅಂತ ಹೇಳಿ. ಮೊಟ್ಟೆ ಸಾರು, ಎಗ್ ಕರಿ ರೆಡಿ ಅದ ಈಗ. ಮತ್ತೆ ಸ್ವೀಟ್ ಏನು ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ನಿಮ್ಗೆ. ಇಲ್ಲಿ ನೋಡಿ ನಾನು ಏನು ಮಾಡಿದ್ದೀನಿ ಗೊತ್ತಾಗಿರ್ಬೇಕು ನಿಮ್ಗೆ. ಸೀರಾ ಮಾಡಿದ್ದೀನಿ. ಸೀರಾ ಅಂತಂದ್ರೆ ಕೇಸರಿ ಬಾತ್ ಅಂತಾರ, ಅದು ವೆರೈಟಿ ಅದೆಲ್ಲ ಮಾಡಿದ್ದೀನಿ. ಎಲ್ಲ ಬಾಳೆಹಣ್ಣೆಲ್ಲ ಹಾಕಿ ಪ್ರಸಾದ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ. ಇದೆಲ್ಲ ರೆಡಿ ಇದೆ, ಬಿಸಿ ಮಾಡೋಣ. ಅವ್ರದ್ದು ದಾರಿ ಕಾಯ್ತಾ ಇದ್ದೀನಿ. ಈಗ ನೋಡೋಣ, ಬಂದಮೇಲೆ ನಿಮಗೆ ಭೇಟಿ ಮಾಡಿಸ್ತೀನಿ. ಯಾರು ಧನಶ್ರೀ, ಆಮೇಲೆ ಧನಶ್ರೀ ಫ್ರೆಂಡ್ ಯಾರು ಅಂತ ನೋಡ್ರಿ ಅಂತೆ ನೀವು. ಇವತ್ತು ಹೆಂಗೆ ಬಿಸಿಲು ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ಕ್ಲೈಮೇಟು ಭಾಳ ಇದಿದೆ, ಮತ್ತು ಬಿಸಿಲು ಭಾಳ, ಮಳೆ ಏನಿಲ್ಲ ಇವತ್ತು. ಎಲ್ಲ ಕಡೆ ಬಿಸಿಲು. ಈಗ ಯಾವಾಗ ಬರ್ತಾರೆ ನೋಡಿ, ದಾರಿ ಕಾಯ್ತಾ ಇದ್ದೀನಿ ನಾನೀಗ. ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ನೆಲ ಎಲ್ಲ ಒಣಗೈತೆ ನೋಡಿ. ನೋಡಿಲ್ಲ ಈ ಕಡೆ ಎಲ್ಲ ಹೆಂಗೆ ಕಾಣಿಸ್ತಾ ಇದ್ದೇನೆ. ಎಷ್ಟೋ ದಿನದ ನಂತರ ಬಿಸಿಲು ನೋಡ್ತಾ ಇದ್ದೀನಿ ನಾನು. ಬಿಸಿಲು ನೋಡಿ ಹೊರಗೆ ಬರೋಣ ಅಂತ ನಿಮಗೆ ತೋರ್ಸೋಣ ಅಂತ ಬಂದೆ. ನೋಡಿ ಎಲ್ಲ ಗಿಡಗಳೆಲ್ಲ ಹೆಂಗೆ ಕಾಣಿಸ್ತಾ ಇವೆ. ಮಳೆ ಕಂಟಿನ್ಯೂ ಮಳೆ ಇತ್ತು. ಆಮೇಲೆ ಇವಾಗ ಸ್ವಲ್ಪ ಕಮ್ಮಿ ಆಗದ. ಇಲ್ಲೆಲ್ಲ ಪಕ್ಷಿಗಳೆಲ್ಲ ಕುಂತಿದ್ದಾವೆ. ಹೊರಗೆ ಬಂದರೆ ಸಾಕು, ಎಷ್ಟು ವೆರೈಟಿ ಎಷ್ಟು ಕಲರ್ ಪಕ್ಷಿಗಳೆಲ್ಲ ಕಾಣಿಸ್ತಾವೆ ನೋಡಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಪೇರು ಗಿಡ ಒಳಗೆ ಸ್ಪಿರಲ್ ಒಂದು ಬಂದು ಪೇರು ಹಣ್ಣು ತಿಂದು ಹೊಂಟದ. ನೋಡ್ಬೇಕೀಗ ಏನೇನು ಮಾಡ್ತದ. ಬರಾತದ ಹಣ್ಣು ತಿನ್ಲಿಕ್ಕೆ ಬರಾತದ. ಚಲೋ ಆಯ್ತು. ಅದಾದ್ರೂ ಪಾಪ ತಿನ್ಲಿ ಬಂದ. ಅದಕ್ಕೆ ಹಣ್ಣು ಭಾಳ ಇಷ್ಟ ಆಗ್ತದಲ್ಲ, ಅದಕ್ಕೆ ತಿಂತಾವು. ಅದಕ್ಕೆ 2 ಸ್ಕ್ವಿರಲ್ ಅದಾವೆ ಜೋಡಿ ನೋಡಿದ್ಮೇಲೆ ನಂಗೆ ಭಾಳ ಖುಷಿ ಆಗ್ತದೆ. ಜೋಡಿಲೇ ಅದಾವೆ. ಮತ್ತು ನಮ್ಮ ಮನೆಯವರ ಬರೋ ದಾರಿ ಕಾಯ್ತಾ ಇದ್ದೀನಿ ನಾನು. ಬರೋ ಟೈಮ್ ಆಗೈತಿ ಈಗ. ನೋಡೋಣ ಗಾಡಿ ಆವಾಜ್ ಬರ್ತದೆ, ತೋರಿಸ್ತೀನಿ ನಿಮಗೆ. ಆವಾಜ್ ಬಂತಂದ್ರೆ ಈಗ ಕೇಳ್ತಾರೆ ನೋಡಿ ಬಂದ ತಕ್ಷಣ, ಇದ್ಯಾವ ಬಟ್ಟೆ ಹಾಕ್ಕೊಂಡು, ಹೊಸ ಬಟ್ಟೆ ಹಾಕ್ಕೊಂಡು, ಇದ್ಯಾವ್ದು ತೊಗೊಂಡಿದ್ದೆ ಅಂತ ಹಿಂಗೆಲ್ಲ 100 ಪ್ರಶ್ನೆ ಕೇಳ್ತಾರೆ ನೋಡಿ ಬಂದ ತಕ್ಷಣ. ಎಲ್ಲ ಹೊಸ ಬಟ್ಟೆ ಯಾವ್ದು ಬಟ್ಟೆ ಹಾಕ್ಕೊಂಡಿದ್ದೀನಿ, ಇದ್ಯಾವ ತೊಗೊಂಡಿದ್ದೀನಿ, ಪ್ರತಿಯೊಂದೆಲ್ಲ ಕೇಳ್ಕೊತ ಇರ್ತಾರೆ. ಮತ್ತು ಗಾರಿ ಕಾಯಿಸ್ಕೋತ ಕೂಡ್ತಾ ಇದ್ದಾರೆ ನೋಡಿ. ಬರೀ ತೋರಿಸ್ತೀನಿ. ಈ ವಿಡಿಯೋ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈಗ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಅದ್ರಾಗ ಬೇರೆ ನೆಕ್ಸ್ಟ್